ಮತ್ತೆ ಇದು ಆ ಪರಿಣತರು ಈ ಅಕ್ಷರ ಮಾಡೋದು ಅವರಿಗೆ ಮಾಮೂಲಿಯಾಗಿ ಅದರ ವಿಚಾರ ಗೊತ್ತಿರುವವರೇ ಮಾಡಿರೋದು ಸರ್. ಇದು ಏನೋ ಅಪರೂಪವಾಗಿ ಒಂದು ಹುಡುಗಿ ಚೆನ್ನಾಗಿದ್ದಾರೆ ಅಂತೇಳಿ ಹೋಗಿ ಹೋರಾಟ ಮಾಡಿರೋ ಅಂಥದ್ದು. ಇದು ಪಕ್ಕ ಪ್ಲಾನ್ ಮಾಡಿ ಸರ್, ಪಕ್ಕ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸೌಜನ್ಯನೇ ಟಾರ್ಗೆಟ್ ಆಗಿರ್ಲಿಲ್ಲ ಆ ವಿಚಾರದಲ್ಲಿ. ಅದು ಅವರು ಟಾರ್ಗೆಟ್ ಇದ್ದದ್ದು ಒಂದು ಜಾಗದ ವಿಷಯವಾಗಿ ಟಾರ್ಗೆಟ್ ಇದ್ದದ್ದು. ಅದು ಹುಡುಗಿ ಕೂಡ ಬೇರೆ ಆಗಿತ್ತು. ಆದ್ರೆ ಒಂದು 15 ನಿಮಿಷ ವ್ಯತ್ಯಾಸ ಆ ಹುಡುಗಿ ಬರೋದಕ್ಕೂ ನಮ್ಮ ಸೌಜನ್ಯ ಬರೋದಕ್ಕೂ. ಸೌಜನ್ಯ ಒಂದು 15 ನಿಮಿಷ ಮುಂಚೆ ಬಂದ್ಬಿಟ್ಲು. ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇವಳನ್ನು ತಗೊಂಡ್ಬಿಟ್ರು. ಮಿಸ್ಕಮ್ಯುನಿಕೇಶನ್. ಹೌದೌದು. ಹಾಗೆ ಈ ಸೌಜನ್ಯ ಸಿಕ್ಕಿರೋದು. ಅಂದ್ರೆ ಒಟ್ಟಿನಲ್ಲಿ ನಾವೀಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಸೌಜನ್ಯನಿಗೆ ಇದಾಯ್ತಲ್ಲ, ಅದು ಒಂದು 1/4 ಗಂಟೆ ನನ್ನೊಟ್ಟಿಗೆ ಬರ್ತಿದ್ಲು. ನಾನು ಕೇಳಿದ್ದೆ ಅವಳ ಹತ್ರ. ಅದಕ್ಕೆ ಸೌಜನ್ಯ ಕಿಡ್ನಾಪ್ ಆಗೋದು ಒಂದು 7 ನಿಮಿಷ ಮುಂಚೆ ನಾನು ನಿಲ್ಸಿ ಮಾತಾಡ್ಸಿ ಬಾ ಒಟ್ಟಿಗೆ ಹೋಗೋಣ, ಬಾ ಸ್ವಲ್ಪ ಉಜಿರೆ ಕಡೆ ಹೋಗಿ ಬರೋದು ಇದೆ, ಒಟ್ಟಿಗೆ ಹೋಗೋಣ ಅಂತ ನಾನು ಹೇಳಿದ್ದೆ. ಹೌದಾ? ಅದಕ್ಕೆ ಬೇಡ ಮಾವ, ನಾನು ನಡ್ಕೊಂಡು ಹೋಗ್ತೇನೆ, ನನಗೆ ಹಸಿವು ಆಗ್ತುಂಟು, ಬೆಳಿಗ್ಗೆಯಿಂದ ನಾನು ಏನು ತಿಂದಿಲ್ಲ, ನಮ್ಮದು ಅವತ್ತು ಫಂಕ್ಷನ್ ಇತ್ತು ಮನೆಯಲ್ಲಿ. ಹಾಗೆ ಸರಿ ಆಯ್ತಪ್ಪ, ಹಸಿವಾದ ಹುಡುಗಿ ಅಲ್ವಾ ಅಂತ, ಸರಿ ಹೋಗಪ್ಪ ಅಂತ ನಾನು ಹೇಳಿದೆ. ಒಂದು 2 ಕಿಲೋಮೀಟರ್ ಇದೆ ನೇತ್ರಾವತಿಯಿಂದ ನಮ್ಮ ಮನೆ ಬರ್ಬೇಕು, 2 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ಸರಿ ಆಯ್ತಂತ ನಾನು ಹೇಳಿ ಕಳ್ಸಿಕೊಟ್ಟದ್ದು. ಅವಳು ಏನಾದ್ರು ಅವತ್ತು ನಮ್ಮ ಗಾಡಿಯಲ್ಲಿ ಬರ್ತಿದ್ರು ಕೂಡ ಈ ಪರಿಸ್ಥಿತಿ ಇನ್ನೊಂದು ಹುಡುಗಿ ಆಗಿರೋದು. ಇನ್ನೊಂದು